ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮಲ್ಲಿಕಾರ್ಜುನ್ ಪಾಟೀಲ್, ಕಾರ್ಪೊರೇಟ್ ಕೋಚ್, ಮೋಟಿವೇಶ್ನಲ್ ಸ್ಪೀಕರ್. ಇವತ್ತು ಬಹಳ ಒಂದು ಇಂಪಾರ್ಟೆಂಟ್ ವಿಷಯದ ಬಗ್ಗೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಏನಂತ ಹೇಳಿದ್ರೆ, ಆಕರ್ಷಣೆ ಗೆದ್ದಿತ್ತು, ಆಯುಷ್ಯ ಸತ್ತಿತ್ತು ಅಂತೇಳಿ. ಒಂದು ಸರಿ ಏನಾಗಿರುತ್ತೆ, ಒಬ್ಬ ರಾಜ ಕಾಡಿಗೆ ಬೇಟೆಯಾಡೋದಕ್ಕೆ ಹೋಗಿರ್ತಾನೆ. ಎಲ್ಲ ಸೈನಿಕರನ್ನು ಕರ್ಕೊಂಡು ಹೋಗಿರ್ತಾನೆ. ಒಂದು ಕಾಡು ಪ್ರಾಣಿ ಅಂದರೆ ಒಂದು ಟೈಗರ್ ಬಂದು ಇವ್ರನ್ನ ಅಟ್ಟಿಸ್ಕೊಂಡು ಬರುತ್ತೆ. ಆವಾಗ ಎಲ್ಲರೂ ಒಂದೊಂದು ಕಡೆ ದಿಕ್ಕಿಗೆ ಹೋಗಿಬಿಡ್ತಾರೆ, ಓಡ್ತಾರೆ. ರಾಜ ಒಂದು ಕಡೆ ಹೋಗಿಬಿಡ್ತಾನೆ. ರಾಜನ ಕುದುರೆ ತಪ್ಪಿಸ್ತೆ, ಓಡ್ತಾನೆ, ಎಲ್ಲಿ ಓಡ್ತಾನೆ ಗೊತ್ತಾಗೋದಿಲ್ಲ. ಕೊನೆಗೆ ಹೀಗೋ ತಪ್ಪಿಸ್ಕೊಂಡು ಬಿಡ್ತಾನೆ. ಹುಲಿಯಿಂದ ತಪ್ಪಿಸ್ಕೊಂಡು ಬಿಡ್ತಾನೆ. ಆದರೆ ದಾರಿ ಕಳೆದೋಗ್ಬಿಟ್ಟಿರತ್ತೆ. ಅವಾಗ ವಾಪಸ್ಸು ಆಸ್ಥಾನಕ್ಕೆ ಹೇಗೆ ಹೋಗೋದು, ನನ್ನ ರಾಜ್ಯಕ್ಕೆ ಹೇಗೆ ಹೋಗೋದು ಅಂತ ಗೊತ್ತಾಗೋದಿಲ್ಲ. ಸುತ್ತಮುತ್ತ ನೋಡ್ತಾನೆ, ಅಲ್ಲಿ ಒಂದು ಕುಟೀರ ಇರುತ್ತೆ. ಅವನಿಗೆ ಭಾಳ ಖುಷಿಯಾಗಿಬಿಡುತ್ತೆ. ಕುಟೀರಿಗೆ ಹೋಗ್ತಾನೆ. ಅಲ್ಲೊಬ್ಬ ಮುದುಕ ಕೂತಿರ್ತಾನೆ. ಅಷ್ಟರಲ್ಲೇ ಸಾಯಂಕಾಲ ಆಗಿಬಿಟ್ರೆ, ಸಾಯಂಕಾಲ 5-6 ಗಂಟೆ ಆಗಿಬಿಟ್ಟಿರುತ್ತೆ, ಕತ್ಲಾಗ್ತಾ ಇರುತ್ತೆ. ಆವಾಗ ಹೋಗಿ ಆ ಮುದುಕನ ಹತ್ರ ಕೇಳ್ತಾನೆ, ನಾನು ಈ ರಾಜ್ಯದ ರಾಜ, ನಾನು ವಾಪಸ್ಸು ನನ್ನ ರಾಜ್ಯಕ್ಕೆ ಹೋಗಬೇಕು, ದಾರಿ ಗೊತ್ತಾಗ್ತಾ ಇಲ್ಲ ನನಗೆ, ದಯವಿಟ್ಟು ದಾರಿ ತೋರಿಸಿ, ಯಾವ ದಿಕ್ಕಿನ ಕಡೆಗೆ ಹೋಗಬೇಕು ಅಂಥೇಳಿ ರಾಜ ಮುದುಕನಿಗೆ ಕೇಳ್ತಾನೆ. ಆವಾಗ ಮುದುಕ ಹೇಳ್ತಾನೆ, ಈಗ ರಾತ್ರಿ ಆಗಿದೆ, ಇಲ್ಲಿಯೂ ಕಾಡು ಮೃಗಗಳು ಜಾಸ್ತಿ ಇದ್ದಾವೆ, ಹುಲಿ, ಸಿಂಹ, ಚಿರತೆಗಳೆಲ್ಲ. ಇವತ್ತು ನೀವು ಇಲ್ಲೇ ಇದ್ದು ಮುಂಜಾನೆ ಹೋಗಿ ನಿಮಗೆ ಒಳ್ಳೆಯದಾಗತ್ತೆ ಅಂತ ಹೇಳ್ತಾನೆ. ಆವಾಗ ರಾಜ ಹೇಳ್ತಾನೆ, ಇಲ್ಲ, ನಾನು ಈ ಕ್ಷಣನೇ ಹೋಗಬೇಕು, ಇದು ಭಾಳ ಇಂಪಾರ್ಟೆಂಟ್ ಕೆಲಸಗಳಿದೆ, ನಾನು ಈ ಕ್ಷಣ ಹೋಗಬೇಕು, ನೀವು ನನಗೆ ದಾರಿ ತೋರಿಸಿ ಅಂತಾನೆ. ಆವಾಗ ಮುದುಕ ಹೇಳ್ತಾನೆ, ಸರಿ, ನಾನು ದಾರಿಯನ್ನು ತೋರಿಸ್ತೀನಿ, ಆದರೆ ನೀವು ಕಾಡಿನ ಮಧ್ಯೆ ಹೀಗೆ ಹೋಗೋಕೆ ಆಗೋದಿಲ್ಲ. ಅದಕ್ಕೆ ನಾನು ಒಂದು 3 ವಸ್ತುಗಳನ್ನ ಕೊಡ್ತೀನಿ. ಒಂದು ಬಡಿಗೆ ಕೊಡ್ತೀನಿ, ಇನ್ನೊಂದು ಚೂರು ಎಣ್ಣೆ ಕೊಡ್ತೀನಿ, ಮತ್ತು ಒಂದು ದಿವಿಟಿಗೆ, ಅಂದರೆ ನಾವು ಕೈಯಲ್ಲಿ ಬೆಂಕಿಯನ್ನು ಹಚ್ಚಿ ಹಿಡಿತೀವಲ್ವ, ಅದೊಂದು ದಿವಿಟಿಗೆ ಕೊಡ್ತೀನಿ. ಅದನ್ನು ಬೆಂಕಿ ಹಚ್ಚಿ, ಈ ಎಣ್ಣೆ ಏನಿದೆ ನಾನು ಎಷ್ಟು ಕೊಡ್ತಾ ಇದ್ದೀನಿ ಅಂದರೆ ಇದು 2 ಗಂಟೆಗೆ ಆಗುತ್ತೆ. ಆ 2 ಗಂಟೆಯಲ್ಲಿ ನೀವು ಸೀದಾ ನಿಮ್ಮ ಸಾಮ್ರಾಜ್ಯಕ್ಕೆ ಹೊರಟ್ರೆ 2 ಗಂಟೆಯಲ್ಲಿ ತಲುಪ್ಬೋದು. ಅದ್ರ ಜೊತೆಗೆ ಒಂದು ಬಡಿಗೆ, ಯಾವುದಾದ್ರೂ ಕಾಡು ಪ್ರಾಣಿಗಳೆಲ್ಲ ಬಂದು ಅಂದರೆ ನಿಮ್ಮ ಕೈಯಲ್ಲಿ ನಿಮ್ಮ ಸುರಕ್ಷತೆಗೆ ಒಂದು ಬಡಿಗೆ ಕೊಡ್ತೀನಿ ಅಂಥೇಳಿ ಈ 3 ವಸ್ತುಗಳನ್ನು ಕೊಡ್ತಾನೆ. ಆವಾಗ ಆ ಮುದುಕ ಒಂದು ಎಚ್ಚರಿಕೆ ಕೊಡ್ತಾನೆ, ರಾಜರೇ, ಕಾಡಿನಲ್ಲಿ ಆ ಕಡೆ ಈ ಕಡೆ ನೋಡೋದಕ್ಕೆ ಹೋಗಬೇಡಿ. ಯಾಕಂತ ಹೇಳಿದರೆ ಆಕರ್ಷಣೆಗಳು ಜಾಸ್ತಿ ಇರ್ತವೆ. ಆ ಕಡೆ ಈ ಕಡೆ ನೋಡಿದರೆ ನಿಮಗೆ ಎಣ್ಣೆ ಸಾಕಾಗೋದಿಲ್ಲ, 2 ಗಂಟೆಗೆ ಮಾತ್ರ ಆಗತ್ತೆ. ನೀವು ಇಲ್ಲಿಂದ ಸೀದಾ ಹೊರಟ್ರೆ 2 ಗಂಟೆಗೆ ಸಾಕಾಗತ್ತೆ, 2 ಗಂಟೆಗೆ ನೀವು ರಾಜ್ಯ ತಲುಪ್ತೀರ. ಆ ಕಡೆ ಈ ಕಡೆ ನೋಡಿದರೆ ನೀವು ಡೈವರ್ಟ್ ಆಗುವಂಥ ಚಾನ್ಸ್ ಇರುತ್ತೆ ಅಂತ ಹೇಳ್ತಾರೆ. ಆವಾಗ ರಾಜ ಆಯಿತು, ತಾವು ಹೇಳಿದಾಗೆ ಆಗಲಿ ಅಂತೇಳಿ ಹೋಗ್ತಾನೆ. ಹೋಗ್ಬೇಕಾದ್ರೆ ಕಾಡಿನ ಮಧ್ಯದಲ್ಲಿ ಕೈಯಲ್ಲಿ ದಿವಿಟಿಗೆ ಹಿಡಿದಿರ್ತಾನೆ, ಒಂದು ಕೈಯಲ್ಲಿ ಬಡಿಗೆ ಎಣ್ಣೆ ಹಿಡಿದಿರ್ತಾನೆ. ಹೋಗಬೇಕಾದ್ರೆ ಈ ಕಡೆ ಸೈಡಿಂದ ಏನೋ ಒಂದು ಮಿಂಚಿದಂಗೆ ಆಗುತ್ತೆ. ಆವಾಗ ರಾಜ ನೋಡ್ತಾನೆ, ಏನಿದು, ಏನು ಮಿಂಚ್ತಾ ಇದೆ ಅಂತಾನೆ. ಆ ಕಡೆ ನೋಡ್ತಾನೆ, ಅಲ್ಲೊಂದು ಬಂಗಾರದ ಕಾಯಿನ್ ಬಿದ್ದಿರುತ್ತೆ. ರಾಜ ಅವನಿಗೆ ಸಾಕಷ್ಟಿದೆ, ಆದರೂ ಕೂಡ ಒಂದು ಬಂಗಾರದ ನಾಣ್ಯ ಅವನ ದಾರಿಯನ್ನು ಈ ಕಡೆ ಕರೆದುಕೊಂಡು ಹೋಗುತ್ತೆ. ಆವಾಗ ಆ ಬಂಗಾರದ ನಾಣ್ಯ ನೋಡ್ತಾನೆ, ಇನ್ನೊಂದಿಷ್ಟು ಮುಂದುಗಡೆ ಇನ್ನೊಂದೇನೋ ಮಿಂಚದಂಗೆ ಆಗುತ್ತೆ. ಆವಾಗ ಆ ಕಡೆ ಹೋಗ್ತಾನೆ, ಅಲ್ಲಿ ಒಂದು ಬಂಗಾರದ ನಾಣ್ಯ, ಇನ್ನೊಂದಿಷ್ಟು ಕಡೆ ಒಂದೊಂದು ಮಿಂಚದಂಗೆ ಆಗುತ್ತೆ. ಹಾಗೆ ಒಂದರ ನಂತರ ಒಂದು ಆಕರ್ಷಣೆಗಳು ಈ ರಾಜನ ಸ್ಟೇಟ್ ಆದಂಥ ದಾರಿಯನ್ನು ಬಿಟ್ಟು ಅಡ್ಡ ದಾರಿಯನ್ನು ಹಿಡಿಸಿಬಿಟ್ಟಿರ್ತವೆ. ಭಾಳಷ್ಟು ಕಾಯಿನ್ಗಳ ಕೈಯಲ್ಲಿ ಆಗ್ತವೆ. ಈಗ ಒಂದು ಕೈಯಲ್ಲಿ ದಿವಿಟಿಗೆ ಇರುತ್ತೆ, ಕಾಯಿನ್ಗಳನ್ನ ಹಿಡ್ಕೊಳ್ಬೇಕು. ಅದಕ್ಕೆ ಬಡಿಗೆ ಅಲ್ಲೇ ಇಡ್ತಾನೆ, ಎಣ್ಣೆ ಅಲ್ಲೇ ಬಿಡ್ತಾನೆ. ದಿವಿಟಿಗೆ ಹಿಡ್ಕೊಂಡು ಎಲ್ಲೆಲ್ಲಿ ಕಾಯಿನ್ ಕಾಣ್ತಾ ಇದೆ ಈ ದಾರಿಯಿಂದ ಬೇರೆ ದಾರಿ ಕಡೆಗೆ ಹೋಗ್ತಾ ಶುರು ಮಾಡ್ತಾನೆ. ಆವಾಗ ದ್ವೀಪ ಹೇಳ್ತಿರುತ್ತೆ, ನಾನು ಆರೋದಕ್ಕೆ ಬರ್ತಾ ಇದ್ದೀನಿ ಅಂತ ಹೇಳ್ತಾ ಇರುತ್ತೆ. ಆದರೂ ಅದ್ರ ಕಡೆ ಗಮನ ಇರೋದಿಲ್ಲ, ಇವನು ಗಮನ ಎಲ್ಲ ಆಕರ್ಷಣೆ ಕಡೆ ಇರುತ್ತೆ. ಹೀಗೆ ಬಂಗಾರದ ನಾಣ್ಯಗಳನ್ನ ಹಾಕೊಂಡು ಬೇರೆ ದಾರಿಗೆ ಹೋಗ್ತಾನೆ. ಕೊನೆಗೆ ನೋಡ್ತಾನೆ, ದ್ವೀಪ ಮುಗಿದು ಬಿಟ್ಟಿರುತ್ತೆ, ಅಂದರೆ ಕೈಯಲ್ಲಿರುವಂಥ ಬೆಂಕಿ ಆರಿಬಿಡತ್ತೆ. ಸಾಕಷ್ಟು ಪ್ರಾಣಿಗಳು ಅದನ್ನು ನೋಡ್ತಾ ಕುಳಿತಿರ್ತವೆ. ಯಾವಾಗ ಬೆಂಕಿ ಆರತ್ತೆ, ಎಲ್ಲ ಪ್ರಾಣಿಗಳು ರಾಜನನ್ನು ಅಟ್ಯಾಕ್ ಮಾಡಿ ತಿಂದು ಮುಗಿಸಿಬಿಡ್ತವೆ. ನಾನು ಈ ಕಥೆಯನ್ನು ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಸ್ಪೆಷಲಿ ಇದನ್ನು ನಾನು ಮಾಡ್ತಾ ಇರೋದು ವಿದ್ಯಾರ್ಥಿ ಜೀವನಗೋಸ್ಕರ. ನಮ್ಮ ವಿದ್ಯಾರ್ಥಿ ಜೀವನದಲ್ಲಿ ನಮ್ಮ ಕೈಯಲ್ಲಿ 3 ವಿಷಯಗಳಿರುತ್ತೆ. ಬಡಿಗೆ ಅಂತ ಹೇಳಿದರೆ ಶ್ರದ್ಧೆ, ಎಣ್ಣೆ ಅಂದರೆ ಶಿಸ್ತು, ದಿವಿಟಿಗೆ ಅಂದರೆ ಆಯುಷ್ಯ ಇರುವಂಥ, ಅಂದರೆ ಯಾರೋ ಒಬ್ಬರು ಹೇಳಿದ್ರು, ಯಾರೋ ಮೂರ್ಖರಂತಲೇ ಹೇಳಬೇಕು, ವಿದ್ಯಾರ್ಥಿ ಜೀವನ ಅಂದರೆ ಬಂಗಾರದ, ಅಂದರೆ ಗೋಲ್ಡನ್ ಲೈಫ್, ಸ್ಟೂಡೆಂಟ್ ಲೈಫ್ ಇಸ್ ಅ ಗೋಲ್ಡನ್ ಲೈಫ್ ಅಂತ ಹೇಳಿದ್ರು. ಸ್ಟೂಡೆಂಟ್ ಲೈಫ್ ಇಸ್ ನಾಟ್ ಅ ಗೋಲ್ಡನ್ ಲೈಫ್, ಇಟ್ ಈಸ್ ಅ ಗೋಲ್ಡನ್ ಅಪಾರ್ಚುನಿಟಿ ಟು ಕ್ರಿಯೇಟ್ ಅ ಗೋಲ್ಡನ್ ಲೈಫ್ ಅಂತ. ಅಂದರೆ
ನಾವು ಈ ಒಂದು 15 ವರ್ಷ ಪರಿಶ್ರಮ ಪಟ್ಟು ಶ್ರದ್ಧೆಯಿಂದ ಮನಸ್ಸನ್ನಿಟ್ಟು ನಾವು ಸ್ಟಡಿ ಮಾಡಿದರೆ ಅಂದರೆ ನಮ್ಮ 75 ವರ್ಷ ಅದ್ಭುತವಾಗಿರುತ್ತೆ. ಆದರೆ ಭಾಳಷ್ಟು ವಿದ್ಯಾರ್ಥಿಗಳು ಆಕರ್ಷಣೆಗೆ ಒಳಗಾಗ್ತಾರೆ. ನಮಗೆಲ್ಲರಿಗೂ ಗೊತ್ತಿದೆ ಏನೇನು ಆಕರ್ಷಣೆಗಳಿರುತ್ತೆ, ಕಾಲೇಜಲ್ಲಿ ಏನೇನು ಆಕರ್ಷಣೆಗಳಿರುತ್ತೆ, ಓಕೆ, ಸ್ಕೂಲುಗಳಲ್ಲಿ ಏನೇನು ಆಕರ್ಷಣೆಗಳಿರುತ್ತೆ ಅಂತ ನಮಗೆಲ್ಲರಿಗೂ ಗೊತ್ತಿದೆ. ಯಾವಾಗ ಈ ಆಕರ್ಷಣೆಗಳ ಬೆನ್ನು ಹತ್ತಿ ಹೋಗ್ತೀವಿ, ನಮ್ಮ ಆಯುಷ್ಯ ಅನ್ನೋ ವಿದ್ಯಾರ್ಥಿ ಜೀವನ ಮುಗಿದು ಹೋಗಿರುತ್ತೆ. ಕೊನೆಗೆ 75 ವರ್ಷ ನಾವು ಕಷ್ಟನೇ ಪಡಬೇಕಾಗತ್ತೆ. ನೀವು ಈ 15 ವರ್ಷ ಪರಿಶ್ರಮದಿಂದ ಶ್ರದ್ಧಾ ಮನಸ ವೀರ ಕಾರ್ಯ ಪ್ರವರ್ತಾಹ ಅಂತೇಳಿ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ. ಶ್ರದ್ಧೆ ಇರಲಿ, ಮನಸ್ಸಿರಲಿ, ವೀರ್ಯ ಅಂದರೆ ಶಕ್ತಿ. ನನ್ನ ಒಳಗಡೆ ಏನು ಶಕ್ತಿ ಸಾಮರ್ಥ್ಯ ಇದೆ ಅದನ್ನೆಲ್ಲವನ್ನು ಹಾಕಿ ನಾನು ಓದಿದ್ದೇ ಆದರೆ ನನ್ನ ಜೀವನ ಅದ್ಭುತವಾಗಿರುತ್ತೆ. ಆಕರ್ಷಣೆ ಬಗ್ಗೆ ಹುಷಾರಾಗಿರಿ, ಇಲ್ಲ ಅಂದರೆ ಆಯುಷ್ಯ ಕಳ್ಕೊಂಡ್ಬಿಡ್ತೀರಾ ಅಂತ ಹೇಳ್ತಾ ನನ್ನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನನ್ನ ವಿಡಿಯೋವನ್ನು ನೋಡೋದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದ.